ನೋಡಿ, ಈಗ ಕೋರ್ಟ್ ಏನು ಹೇಳಿತ್ತು ಅಂತ ಹೇಳಿದ್ರೆ, ಅದರ ಒಂದು ವ್ಯಾಪ್ತಿ ಇದೆ ಅಲ್ವಾ, ಅದನ್ನು ಮೀರಬಾರ್ದು ಅಂಥೇಳಿ. ನೋಡಿ, ಅದೇ ರೀತಿಯಲ್ಲಿ 15ರ ಒಂದು ಮೀಸಲಾತಿಯಲ್ಲಿ ಇದನ್ನು ಡಿವೈಡ್ ಮಾಡಿದ್ದಾರೆ. ಹಾಗಾಗಿನೇ ಇದು ಸಿದ್ದರಾಮಯ್ಯನವರು ಕೂಡ ಒಂದು ಬಲ ಕೊಟ್ಟಂತಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಏನಾದರೂ ಈ ಸರ್ಕಾರದ ಅವಧಿಯಲ್ಲಿಯೇ ಮೀಸಲಾತಿ ಹಂಚಿಕೆ ಮಾಡದಿದ್ದರೆ ಖಂಡಿತವಾಗ್ಲೂ ಆ ಸಮುದಾಯಗಳು ಮುಂದಿನ ಚುನಾವಣೆಗಳಲ್ಲಿ ಪಾಠ ಕಲಿಸ್ತಾ ಇದ್ವು. ಉದಾಹರಣೆಗೆ BJPಗೆ ನೋಡಿ, 2023 ಚುನಾವಣೆಯಲ್ಲಿ ಒಳ ಮೀಸಲಾತಿ ಪೆಟ್ಟು ಬಿತ್ತು. ಹಾಗೆ ಪಂಚಮಸಾಲಿಗಳದ್ದು 2C 2D ಏನೋ ಮಾಡಿದರು, ಅದರದ್ದು ಕೂಡ ಹೊಡೆತ ಬಿತ್ತು. ಹಾಗಾಗಿ ಸಿದ್ದರಾಮಯ್ಯನವರು ಭಾಳ ಚೆನ್ನಾಗಿ ಗೊತ್ತು, ಸಮುದಾಯಗಳನ್ನು ಎದುರು ಹಾಕ್ಕೊಂಡು ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಅಂತ. ಐತಿಹಾಸಿಕವಾದಂಥ ಒಂದು ನಿರ್ಧಾರ ಇದು. ಅಷ್ಟು ಸುಲಭ ಇರಲಿಲ್ಲ ಇದು, ಯಾಕೆಂದರೆ ಕೋರ್ಟ್ ಮೆಟ್ಲು ಕೂಡ ಏರಿತ್ತಿದು. ಅದಾದಮೇಲೆ ಆ ವ್ಯಾಪ್ತಿ ಏನಿದೆ, ಇಂತಿಷ್ಟು ಪರ್ಸೆಂಟ್ ಇದೆ, ಅದನ್ನು ಕೂಡ ಮೀರಬಾರ್ದಾಗಿತ್ತು ಇವರು. ಜೊತೆಗೆ ರಾಜಕೀಯ ಕೆಲವೊಂದಿಷ್ಟು ಕಾರಣಗಳಿಂದಲೂ ಕೂಡ ಇದು ಬಹಳ ಮುಖ್ಯ ಆಗಿತ್ತು. ಮುಖ್ಯ ಕಾರ್ಯದರ್ಶಿ ಇದ್ದಾರಲ್ವ ಶಾಲಿನಿ ರಜನೀಶ್, ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಕೂಡ ರಚನೆ ಮಾಡಲಾಗಿತ್ತು. ಸಾಧಕ ಬಾಧಕವನ್ನು ಎಲ್ಲವನ್ನ ಪರಿಶೀಲನೆ ಮಾಡಿ ಅಂತಿಮವಾಗಿ ಈ ಒಂದು ಮೀಸಲಾತಿಯನ್ನು ಮುಖ್ಯಮಂತ್ರಿಗಳು ಪ್ರಕಟ ಮಾಡಿದ್ದಾರೆ. ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ಇದು ಕಾಂಗ್ರೆಸ್ಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದರ ಜೊತೆಗೆ ಈಗ ಆ ಎಡಗೈ ಸಮುದಾಯದ ಕೆಲವೊಂದಿಷ್ಟು ನಾಯಕರು ಕಾಂಗ್ರೆಸ್ನಲ್ಲಿ, ಅವ್ರಿಗೂ ಕೂಡ ಒಂದು ರೀತಿ ಪ್ರತಿಷ್ಠೆ ಪ್ರಶ್ನೆ ಆಗಿತ್ತಿದು. ಯಾಕೆಂದರೆ ಸಮುದಾಯದವರು ಹೋದಲ್ಲಿ ಬಂದಲ್ಲಿ ಕೇಳ್ತಾ ಇದ್ದರು, ನಮ್ಮ ಸಮುದಾಯವನ್ನು ನೀವು ಪ್ರತಿನಿಧಿಸ್ತೀರಿ, ನಿಮ್ಮ ಕೊಡುಗೆ ಏನು? ಹಾಗಾಗಿ ನೋಡಿ, ಇಲ್ಲಿ ಖರ್ಗೆ ಅವರಾಗಿರ್ಬೋದು, KH ಮುನಿಯಪ್ಪನವರಾಗಿರ್ಬೋದು, RB ತಿಮ್ಮಾಪುರ, ಪರಮೇಶ್ವರು ಮತ್ತು ಆಂಜನೇಯರು, ಮಹದೇವಪ್ಪನವರು, ಸಾಕಷ್ಟು ನಾಯಕರು ಇದರ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ ಮತ್ತು ಮುಖ್ಯಮಂತ್ರಿಗಳಿಗೆ ಪದೇ ಪದೇ ಒತ್ತಡವನ್ನು ಹಾಕ್ತಾ ಇದ್ರು ಅವರು. ಈ ಕ್ಯಾಬಿನೆಟ್ನಲ್ಲಿ ಅದು ಆಗಲೇಬೇಕು ಅಂತೇಳಿ ಮೊದಲ ಸಲ 16ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಕೆಲವೊಂದಿಷ್ಟು ಅಪಸ್ವರಗಳು ಬಂತು. ಏರು ಧ್ವನಿಯಲ್ಲಿ ಕೆಲವೊಬ್ಬರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು, ಇಲ್ಲ ನಮ್ಮ ಸಮುದಾಯದ ಜನಸಂಖ್ಯೆ ಎಷ್ಟಿದೆ. ಬಟ್ ಇನ್ನೊಂದು, ಕೆಲವೊಂದಿಷ್ಟು ಸಮುದಾಯಗಳಲ್ಲಿ ಯಾವುದೇ ರೀತಿಯಾದಂಥ ಅಸ್ಪೃಶ್ಯ ಆಚರಣೆಗೆ ಒಳಗಾಗಿಲ್ಲ, ಅಥವಾ ಸಮಾಜದಿಂದ ಕಡೆಗಣಿಸಲ್ಪಟ್ಟಿಲ್ಲ, ಅಥವಾ ಉತ್ತಮ ಸ್ಥಿತಿವಂತರಿದ್ದಾರೆ. ಅಂತಹ ಕೆಲವೊಂದಿಷ್ಟು ಜಾತಿಗಳು ಫಲಾನುಭವಿಗಳಾಗಿದ್ದಾರೆ ಅನ್ನುವಂಥ ಆರೋಪ ಇದೆ. ಅಂದರೆ ಅರ್ಹತೆ ಇಲ್ಲದೇ ಇದ್ದರೂ ಕೂಡ ಕೆಲವೊಬ್ಬರು ಇದರ ಮೀಸಲಾತಿಯ ಲಾಭವನ್ನು ಪಡೆದುಕೊಳ್ತಿದ್ದಾರಂತೆ. ಹಾಗಾಗಿ ಅದರದ್ದು ಕೂಡ ಬಹಳ ಗಂಭೀರವಾಗಿ ಚರ್ಚೆ ಆಗಬೇಕು. ನಾವು ಯಾವ ಜಾತಿ ಬಗ್ಗೆ ಕೂಡ ಇಲ್ಲಿ ಮಾತಾಡೋಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಕೂಲಂಕುಷವಾಗಿ ಆಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕಾದಂಥ ಅಗತ್ಯ ಇದೆ. ನೋಡಿ, ಅಂಬೇಡ್ಕರ್ ಅವರು ಸಂವಿಧಾನವೇನು ರಚನೆ ಮಾಡಿದರು, ಏನಂತ ಹೇಳಿದ್ರು ಅವರು, ಯಾರು ಸಮಾಜದಲ್ಲಿ ಅಸ್ಪೃಶ್ಯತೆ ಆಚರಣೆಗೆ ಒಳಗಾಗಿದ್ದಾರೋ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅದು ಸಿಗಬೇಕು ಅಂಥೇಳಿ. ಅದರ ಒಂದು ಉದ್ದೇಶ ಈಡೇರಿದೆ. ಆದರೂ ಕೂಡ ಕೆಲವು ಸಮುದಾಯಗಳು ಇದನ್ನೇ ಲಾಭ ಮಾಡಿಕೊಂಡು ಅವರು ಕೂಡ ನಾವು ಎಸ್ಸಿ. ನೋಡಿ, 101 ಜಾತಿಗಳಿದ್ದಾವೆ. ಅದರಲ್ಲಿ ಬಹುತೇಕರಿಗೆ ಗೊತ್ತಿರುವಂಥ ಜಾತಿಗಳು 2ರಿಂದ 3 ಅಷ್ಟೇ. ಉಳಿದಂಥ ಆ ಜಾತಿಗಳು ಆ ಪಟ್ಟಿ ನೋಡ್ತಾ ಹೋದರೆ ಎಲ್ಲಿಂದ ಬಂದಿತ್ತಪ್ಪ ವರ್ಡ್ ಇದು ಯಾವ ಜಾತಿ ಇದು, ಕರ್ನಾಟಕದಲ್ಲಿ ಇದೆಯಾ ಇದು, ಯಾವ್ಯಾವುದೋ ಇದೆ ರೀ ಇದು. ಹಾಗಾಗಿನೇ ನೋಡಿ, 2,000 ಜನಸಂಖ್ಯೆ, 5,000 ಇದೆ ಒಬ್ಬೊಬ್ಬರದು, ಒಬ್ರದ್ದು 10,000 ಇದೆ, ಒಬ್ಬೊಬ್ರದ್ದು ಬರೀ 500 ಇದೆ. ಅವರು ಕೂಡ 5.25 ರಿಸರ್ವೇಷನ್ ತೆಗೆದುಕೊಳ್ತಾರೆ. ಇನ್ನೊಂದು ಸಮುದಾಯ ಇದೆ, ಹೈಯರ್ ಜನಸಂಖ್ಯೆ ಅವ್ರದ್ದು 50 ಲಕ್ಷ ಇದ್ದಾರೆ ಅವರು, ಅವ್ರಿಗೂ ಸೇಮು ಇವ್ರಿಗೂ ಸೇಮು. ಮತ್ತು ನೋಡಿ, ಇಲ್ಲಿ ವ್ಯತ್ಯಾಸ ನಾವು ನೋಡ್ತಾ ಹೋದರೆ ಖಂಡಿತವಾಗ್ಲೂ ಜಾಸ್ತಿ ಜನಸಂಖ್ಯೆ ಹೊಂದಿರುವಂಥವ್ರಿಗೆ ಅಸಮಾಧಾನ ಬಂದೇ ಬರುತ್ತೆ. ಏನಪ್ಪ ಅವ್ರು 1,000 ಜನ ಇದ್ದಾರೆ, ನಮ್ಮಷ್ಟೇ ರಿಸರ್ವೇಷನ್ ಅವ್ರು ತೆಗೆದುಕೊಳ್ತಿದ್ದಾರಲ್ಲ, ನಮ್ಮಷ್ಟೇ ಅನುಕೂಲ ಅವ್ರಿಗೆ ಆಗ್ತಿದೆ ಅಲ್ವಾ, ನಮಗೂ ಅವ್ರಿಗೇನು ವ್ಯತ್ಯಾಸ? ನಾವು ವೋಟ್ ಬ್ಯಾಂಕ್ ಆಗಿದ್ದೀವಿ, ನಾವು ಸಮಾಜದಲ್ಲಿ ನೋವನ್ನು ಅನುಭವಿಸಿದ್ದೀವಿ, ನಾವು ಮೂಲ ಫಲಾನುಭವಿಗಳು, ನಮಗೆ ಅನುಕೂಲ ಆಗಬೇಕಾಗಿತ್ತು. ಬಟ್ ಅವರು ಕೂಡ ಕೊಟ್ಟಿದ್ದಾರಲ್ವ. ಹಾಗಾಗಿನೇ ಇಲ್ಲಿ ಮುಂದಿನ ದಿನಗಳಲ್ಲಿದು ಭವಿಷ್ಯದಲ್ಲಿ ನಾವು ಹೇಳ್ತಾ ಇರೋದು, ಯಾವೆಲ್ಲ ಜಾತಿಗಳು ಅರ್ಹತೆಯನ್ನು ಪಡ್ಕೊಂಡಿಲ್ವೋ ಅಥವಾ ಅವರು ಇದರ ವ್ಯಾಪ್ತಿಗೆ ಬರೋದಿಲ್ವೋ ಅದರದ್ದು ಕೂಡ ಆಳವಾಗಿ ಅಧ್ಯಯನ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಇದನ್ನು ಬಹುತೇಕವಾಗಿ ಎಲ್ಲ ಸಮುದಾಯಗಳು ಒಪ್ಕೊಳ್ತವೆ. ಅಥವಾ
ಈಗ ನೋಡಿ, ಕೆಲವು ಸಮುದಾಯಗಳಲ್ಲಿ ಉತ್ತಮವಾಗಿ ಅವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಂತೂ ನಾವು ಹೇಳ್ತಾ ಇರೋದು. ಹಾಗಾಗಿನೇ ಆರ್ಥಿಕವಾಗೂ ಅಷ್ಟೇ ಅಲ್ಲ, ಕೆಲವು ನಿಯಮಗಳಿಗೆ ಒಳಪಡದಂತಹ ಜಾತಿಗಳನ್ನು ಕೂಡ ಇದರಿಂದ ಹೊರಗಿಡಬೇಕು ಅನ್ನುವಂತಹ ವಾದ ದೇವನಿಂದ ಕೇಳ್ಕೊಂಡು ಬರ್ತಾನೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬದಲಾವಣೆ ಆದರೂ ಕೂಡ ಆಗ್ಬೋದು. ಸದ್ಯಕ್ಕಂತರೂ ಈ ಒಂದು ತ್ರಿಸೂತ್ರ ಇದೆಯಲ್ವಾ, ಇದು ಎಲ್ಲ ಸಮುದಾಯಗಳಿಗೆ ತೃಪ್ತಿಯನ್ನು ತಂದಿದೆ. ಸಿದ್ದರಾಮಯ್ಯನವರ ಕೈಯಲ್ಲೂ ಕೂಡ ಇದು ಬಲಪಡಿಸಿದೆ ಅಂತ ಹೇಳ್ಬೋದು.